ಮೋಸ್ಟ್ ಎಕ್ಸ್ಪೆನ್ಸಿವ್ ಬ್ಯಾಗ್ ಎಲ್ಲ ವೈಟ್ ಇಷ್ಟಪಡ್ತಿದ್ರು. ಇದು ಆಫರ್ ಅಲ್ಲಿ ಇತ್ತು 50 ರೂಪಾಯಿನ. ಇದು ನನ್ನ ಮಗ ಓದಿಸಿದ್ದು ಆಜಿಯೋದೊಳಗೆ ಅಮೇರಿಕದ್ದು. ನನ್ನೆಲ್ಲ ವ್ಯೂವರ್ಸ್ಗಳಿಗೂ ನಮಸ್ಕಾರ. ನಮ್ಮ ಮನೆ ಕತೆ ನಿಮ್ಮ ಜೊತೆ ಬನ್ನಿ. ಇವತ್ತೆಲ್ಲ ನನ್ನ ಬ್ಯಾಗ್ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ. ನನ್ನ ಹತ್ರ ಮೋಸ್ಟ್ ಎಕ್ಸ್ಪೆನ್ಸಿವ್ ಬ್ಯಾಗ್ ಅಂದರೆ ಒಂದು 3 ಇದೆ. ಅದು ಯಾವುದು ಅಂತ ತೋರಿಸ್ತೀನಿ. 3 ಕಾಸ್ಟ್ಲಿ ಬ್ಯಾಗ್ ಅಂತ ಇರೋದು. ಇನ್ನೆಲ್ಲ ನಾನು ಕಡಿಮೆ ಚೀಪ್ ಆ್ಯಂಡ್ ಬೆಸ್ಟಲ್ಲೇ ಇದೆ. ತುಂಬ ಚೆನ್ನಾಗಿದೆ. ನೀವೇ ನೋಡಿ. ಅಯ್ಯೋ ಇಷ್ಟೊಷ್ಟು ಕಡಿಮೆಗೆ ತೊಗೊಂಡಿದ್ದೀವಲ್ಲ ಅಂತ. ಈ ಬ್ಯಾಗಿಗೆಲ್ಲ ತುಂಬ ರೈಟ್ ಹಾಕೋಕ್ಕೆ ನಂಗೆ ಇಷ್ಟ ಇಲ್ಲ. ಕಾಸ್ಟ್ಲಿ ಬ್ಯಾಗ್ ತೊಗೊಳಕ್ಕೆ ಇವಾಗೆಲ್ಲ ಟ್ರೆಂಡ್ ಆಗಿಬಿಟ್ಟಿದೆ. ಕಾಸ್ಟ್ಲಿ ಬ್ಯಾಗ್ ತೊಗೊಳೋ ಟ್ರೆಂಡ್ ಆಗಿದೆ. ನೋಡೋಣ, ಮೋಸ್ಟ್ಲಿ ನಾನು ಮುಂದೆ ತೊಗೋಬೋದೇನೋ ಗೊತ್ತಿಲ್ಲ. ಇವಾಗ ಇದೆಲ್ಲ ಫಸ್ಟ್ ಬ್ಯಾಗು. ನಾನು ಹೊಸದಾಗಿ ಏನು ಪರ್ಚೇಸ್ ಮಾಡಿಲ್ಲ. ಹಳೆ ಬ್ಯಾಗನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆದರೆ ಒಂದು ಯೂಸ್ ಮಾಡಿಲ್ಲ. ಇದು ಪ್ಯಾಕೇ ಓಪನ್ ಮಾಡಿಲ್ಲ. ನೋಡಿ ಹಾಗೆ ಕಾಣ್ತಿದೆ. ಒಂದು ಯೂಸ್ ಮಾಡಿಲ್ಲ. ಈಗ ಹಾಗಾದರೆ ಸುಮ್ಮನೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ತೋರಿಸ್ತೀನಿ. ಫಸ್ಟ್ ತೊಗೊಂಡಿದ್ದ ಬ್ಯಾಗ್ ಅಂದರೆ ನಾನು ಇದು ಅವಾಗ ಫಸ್ಟಿಗೆ ಟ್ರೆಂಡ್ ಆಗಿತ್ತಿದ್ದು. ಇದು ಒಳಗಡೆ ಸ್ಲಿಂಗ್ ಇರುತ್ತೆ, ಮೇಲೆ ಈ ಥರ ಹ್ಯಾಂಡು ಮಾಡ್ಬೋದು, ಈ ಥರನೂ ಇಟ್ಕೋಬೋದು, ಈ ಥರನೂ ಹಾಕೋಬೋದು. ಇದು ನಂದು ಫಸ್ಟ್ ಬ್ಯಾಗ್. ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದ್ರ ಪ್ರೈಸ್ ಕೇಳಿದ್ರೆ ನೀವು ಅಯ್ಯೋ ಇಷ್ಟು ಚೆನ್ನಾಗಿದೆ ನೋಡಿ, ಅದು ತೊಗೊಂಡಾಗಲೇ 10 ವರ್ಷ ಆಯ್ತೇನೋ ಇದು ಬ್ಯಾಗ್. ಇದು ಕೇವಲ 500 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ. ತುಂಬ ಚೆನ್ನಾಗಿದೆ. ಆಮೇಲೆ ಫ್ಲಿಪ್ಕಾರ್ಟಲ್ಲಿ ತೊಗೊಂಡೆ. ಇಲ್ಲಿ ಎಲ್ಲ ಒಂದ್ರೊಳಗಡೆ ಒಂದು ಹಾಕಿ ತೊಗೊಂಡ್ಬಿಟ್ಟಿದ್ದೀನಿ. ಫ್ಲಿಪ್ಕಾರ್ಟಲ್ಲಿ ತೊಗೊಂಡೆ. ನೋಡಿ ಆ ಕವರ್ಸ್ ಹತ್ತನೂ ಹಂಗೆ ಇದೆ. ಇದು ತೊಗೊಂಡು 1 ವಾರಕ್ಕೆ ಇದು ತೊಗೊಂಡೆನೋ. ಇದೇನಕ್ಕೆ ಅಂದರೆ ಬಟ್ಟೆ ಎಲ್ಲಿಗಾದರೂ ಹೋದರೆ ಬಂದರೆ ಸ್ವಲ್ಪ ಚೆನ್ನಾಗಿದೆ ಕ್ಯಾರಿ ಮಾಡೋಕ್ಕೆ ಅಂತ ತೊಗೊಂಡೆ. ಇದು ಕಾಲೇಜ್ ಹುಡುಗಿಯರಿಗೂ ಚೆನ್ನಾಗಿ ಅನಿಸುತ್ತೆ. ಬಟ್ಟೆ ಗಿಟ್ಟೆ ಪ್ಯಾಕ್ ಮಾಡ್ಕೊಳೋಕ್ಕೂ ಚೆನ್ನಾಗಿ ಅನಿಸುತ್ತೆ. ನೋಡಿ ಚೆನ್ನಾಗಿದೆಯಲ್ಲ. ಇವಾಗ ಫಸ್ಟ್ ಬ್ಯಾಗ್ ಆಯಿತು, ಸೆಕೆಂಡ್ ಬ್ಯಾಗ್ ಆಯಿತು. ಇದನ್ನು ತೆಗೆದಿಟ್ಬಿಡೋಣ. ಇದನ್ನು ಸ್ವಲ್ಪ ಇದ್ರಲ್ಲಿ ಹಾಕಿ ನನಗೇನೇ ಒಂದಾಗಲಿ ನೀಟಾಗಿ ಅವಾಗೇ ಮುಗ್ದೋಗ್ಬಿಡ್ಬೇಕು. ಮತ್ತು ಅದನ್ನ ಇಟ್ಕೊಂಡು ಪಿಚ ಮಾಡೋಕ್ಕೆ ಇಷ್ಟ ಇಲ್ಲ. ಇದು ಮುಗೀತು. 2 ಆಯಿತು. ನಮ್ಮ ಡೋಲು ಯಾವಾಗೂ ನನ್ನ ಜೊತೆಗೆ ಇರ್ತಾನೆ ನೋಡಿ. ನಾನು ತೋರಿಸ್ತಾ ಇದ್ದೀನಿ, ಬಂದ ತೊಗೊಂಡು. ಆಮೇಲೆ 3ನೇ ಬ್ಯಾಗ್ ಯಾವ್ದು ತೊಗೊಂಡಿದ್ದು? 3ನೇ ಬ್ಯಾಗು ಅಂದರೆ ಇದು ಮಾಲಿಗೆ ಹೋಗಿದ್ದೆ. ಇದು ಸ್ವಲ್ಪ ನಿಮ್ಗೆ ಚೆನ್ನಾಗಿ ಕಾಣಲಿ ಅಂತ ಇಟ್ಟಿದ್ದೆ. ಇದು ಮಾಲಿಗೆ ಹೋದಾಗ ಇದು ತೊಗೊಂಡಿದ್ದು. ಇದೇನು ಸುಮ್ಮನೆ ಚೆನ್ನಾಗಿದೆ ಅಂತ. ಇದು ಅಂತೂ ಒಂದು ಸತಿನೂ ಹಾಕ್ಕೊಂಡಿಲ್ಲ ಅನ್ಕೊತೀನಿ ನಾನು. ಈ ಬ್ಯಾಗನ್ನ ಬೆಲ್ಟಲ್ಲಿ ಈ ಥರ ಹಾಕಿ ಇಟ್ಬಿಡ್ತೀನಿ. ನೋಡಿ, ಇದು 3ನೇ ಬ್ಯಾಗ್. ಆಮೇಲೆ ಇದು 4ನೇ ಬ್ಯಾಗ್. ವೈಟ್. ಎಲ್ಲ ವೈಟ್ ಇಷ್ಟಪಡ್ತಿದ್ರು. ಅವಾಗ ಟ್ರೆಂಡ್ ಆಗಿತ್ತು ವೈಟ್. ಇದರಲ್ಲಿ ನಿಮಗೆ ಯಾವ ಬ್ಯಾಗ್ ಇಷ್ಟ ಆಯಿತು ಕಮೆಂಟಲ್ಲಿ ಹೇಳಿ. ನೆಕ್ಸ್ಟ್ ಇದು ವೈಟ್ ಬ್ಯಾಗು. ಎಷ್ಟಾಯಿತು? 2, 3, 4ನೇ. ಆಮೇಲೆ ಅದು ತೊಗೊಂಡೆ. ಇದೆ. ನಾನೇನು ಯೂಸೇ ಮಾಡಿಲ್ಲ, ಸುಮ್ಮನೆ ತೊಗೊಂಡು ಇಟ್ಟಿದ್ದೀನಿ. ಇದೀವಾಗ 1 ವಾರದಿಂದ ಇದು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಯೂಸ್ ಮಾಡ್ತಿದ್ದೀನಿ ಇದು 1 ವಾರದಿಂದ. ಇದರಲ್ಲಿ ಒಂದು ಚಿಕ್ಕ ಪರ್ಸ್, ಏನಾದರೂ ಅಮೌಂಟ್ ಇಟ್ಕೊಳಕ್ಕೆ ಬಿದ್ದು ಹೋಗಬಾರ್ದು ಅಂದ್ಕೊಂಡು ಇದನ್ನು ತೊಗೊಂಡಿದ್ದೀನಿ. ಇವಾಗ ಇದನ್ನೊಂದು 10 ಟೈಮ್ ಯೂಸ್ ಮಾಡಿದ್ದೀನಿ ನೋಡಿ. ಬ್ಯಾಗ್ ಅದೇನೋ ಒಂಥರ ಕಂಫರ್ಟಬಲ್ ಆಗಿದೆ, ಚೆನ್ನಾಗಿದೆ. ಇದು ಕೂಡ ಮಾಲಲ್ಲಿ ತೊಗೊಂಡಿದ್ದು. ಇದೆರಡೂ ಕೂಡ ಮಾಲಲ್ಲೇ. ಇದು 1000, 1100, 1200, ಇದು 1300, ಆ ಥರ 1100, 1200, 1300. 3 ಬ್ಯಾಗು ಈ ಥರ ಲೈನಾಗಿ ತೊಗೊಂಡಿದ್ದೀನಿ. ಆಯಿತಾ? 5 ಬ್ಯಾಗ್ ಮುಗೀತು. 5 ಬ್ಯಾಗ್ ಆದಮೇಲೆ ನೆಕ್ಸ್ಟ್ ಯಾವುದು? ಇದು ನೆಕ್ಸ್ಟ್ ಈ ಥರ ಟ್ರೆಂಡ್ ಬಂತು, ಚಿಕ್ಕದು. ಇದು 180 ರೂಪಾಯಿನ ಈ ಬ್ಯಾಗ್. ಇದು ತುಂಬ ಚೆನ್ನಾಗಿದೆ. 180 ರೂಪಾಯಿ ಈ ಬ್ಯಾಗ್. ಇದೊಂಥರ ಆಯಿತಾ? 5. ಇದು 6ನೇ ಬ್ಯಾಗು ಮುಗೀತದು. ಆಮೇಲೆ ಇದು ಪರ್ಸ್ ಥರನೂ ಆಗಬೇಕು, ಒಂಥರ ಬ್ಯಾಗ್ ಥರನೂ ಆಗಬೇಕು ಅಂದ್ಕೊಂಡು ಇದು ತೊಗೊಂಡೆ. ಇದು 7ನೇದು. ಆದರೆ ಇದರಲ್ಲಿ ಯಾವುದು ಯೂಸ್ ಮಾಡಿಲ್ಲ. ಗ್ರೀನ್ ತೋರಿಸಿದ್ನಲ್ಲ, ಅದು ಮಾತ್ರ ಒಂದು 8 ಸಲ ಯೂಸ್ ಮಾಡಿದ್ದೀನಿ. ಅದು ರೀಸೆಂಟಾಗಿ ಇವಾಗ ಸುಮ್ಮನೆ ಇಟ್ಟಿಟ್ಟು ಎಲ್ಲ ಲೆದರ್ ಕೀಳ್ತಾ ಇದೆ ಅಂದ್ಕೊಂಡು ಇದು ಮಾಡ್ತಾಯಿದ್ದೀನಿ. 2, 3, 4, 5, 6, ಇದು 7ನೇದು. ಮರ್ತೋಗ್ತಿದೆ ಎಷ್ಟನೇದು ಅಂತ. ಅದೊಂದು ಆಯಿತಾ? ಆಮೇಲೆ ವಿಶಾಲ್ ಮಾರ್ಟಿಗೆ ಹೋಗಿದ್ದೆ. ಆವಾಗ ಮೇಕಪ್ಪಿಂದು ಏನಾದರೂ ಹಾಕೋಬೋದು ಇದರಲ್ಲಿ ಅಂದ್ಕೊಂಡು. ಇದು ಆಫರಲ್ಲಿತ್ತು, 50 ರೂಪಾಯಿನ. ಇದು
ಇದು ತೊಗೊಂಡೆ. ಇದು 180. ಇದು ಕಾಸ್ಟ್ಲಿ ಬಿತ್ತು ನನಗೆ, 300 ರೂಪಾಯಿ ಇತ್ತು. ಇದೇನು ಕಷ್ಟ ಅಂದ್ಕೊಂಡೆ, ಆಮೇಲೆ ನೋಡಿದ್ರೆ ಇದೆಲ್ಲ ಕ್ವಾಲಿಟಿ ಚೆನ್ನಾಗಿತ್ತು, ಅದಕ್ಕೆ ಇದು 300 ರೂಪಾಯಿ. ಇದು 50 ರೂಪಾಯಿ. ಆನಂತರ ಇದು ಇದು ಏನ್ರಲ್ಲಿ ತೊಗೊಂಡಿದ್ದು ಅಂದರೆ ಮೀಶೋದಲ್ಲಿ ತೊಗೊಂಡಿದ್ದು. ಇದೇನೋ ಚೆನ್ನಾಗಿದೆ, ಚೆನ್ನಾಗಿ ಅನಿಸ್ತಿತ್ತು ಅಂತ ತೊಗೊಂಡೆ. ಆದರೆ ಇದು ಬೆಲ್ಟ್ ಚಿಕ್ಕ ಬಂದ್ಬಿಟ್ಟಿದೆ, ಅದಕ್ಕೆ ಇದು ಅಷ್ಟಾಗೇನು ಇಷ್ಟ ಆಗಲಿಲ್ಲ, ಸುಮ್ಮನೆ ಇಟ್ಟಿದ್ದೀನಿ ನೋಡಿ. 8ನೋ 9ನೇದೋ ಗೊತ್ತಿಲ್ಲ, ಬ್ಯಾಗು ಮರ್ತೋಯ್ತು. ಆಮೇಲೆ ಇದೊಂಥರ ಟ್ರೆಂಡ್ ಆಯಿತು. ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಇದು 250 ರೂಪಾಯಿನ, ಅದು 200 ಚಿಲ್ಲರೆ, ಇದು 250 ರೂಪಾಯಿ. ಇದು ಫ್ಲಿಪ್ಕಾರ್ಟ್ಗಳೆಲ್ಲ ಜಾಸ್ತಿ ಇದೆ. ಇದೊಂಥರ ಚೆನ್ನಾಗಿದೆ ಬೆಲ್ಟ್ ಎಲ್ಲ, ರೌಂಡ್ ಶೇಪಲ್ಲಿ ಚೆನ್ನಾಗಿದೆ ಇದೊಂದು. ಆಮೇಲೆ ಇದು ಕೂಡ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಇದಕ್ಕೂ 2 ಬೆಲ್ಟ್ ಇದೆ ನೋಡಿ. ಈ ಥರನೂ ಯೂಸ್ ಮಾಡ್ಬೋದು ಅಥವಾ ಈ ಥರನೂ ಯೂಸ್ ಮಾಡ್ಬೋದು. ಇದು ಕೂಡ ತುಂಬ ಇಷ್ಟ ಆಯ್ತು ನನಗೆ ಬ್ಯಾಗು. ಇದು 400 ರೂಪಾಯಿ. ತುಂಬ ಚೆನ್ನಾಗಿದೆ ಇದು ಬ್ಯಾಗ್. ಇದೊಂದಾಯಿತು. ನಂತರ ಇದು ಏನಕ್ಕೆ ತಗೊಂಡೆ ಅಂದರೆ, ಇದು ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದು. ಇದು ರೇಷ್ಮೆ ಗೊತ್ತಲ್ವಾ, ರೇಷ್ಮೆ ಅವ್ರು ಹಾಕ್ಕೊತಾ ಇದ್ರು. ಅದೇನೋ ಒಂಥರ ಚೆನ್ನಾಗಿ ಅನಿಸ್ತಿತ್ತು. ಈ ಥರ ಪರ್ಸು ಪ್ಯಾಕೆಟು ಎಲ್ಲ ಇತ್ತು. ನೋಡೋಣ ಅಂತ ಹೇಳಿ ಸರ್ಚ್ ಮಾಡಿ ತೊಗೊಂಡಿದ್ದೆ. ಇದು ಹಾಕಿಲ್ಲ, ಇದು ಒನ್ ಟೈಮ್ ಹಾಕಬೇಕು. ಹಂಗೆ ಇಟ್ಟಿದ್ದೀನಿ, ಯಾವಾಗ ಹಾಕ್ತೀನೋ ಏನೋ ಗೊತ್ತಿಲ್ಲ. ಸುಮ್ಮನೆ ಎಲ್ಲ ತೊಗೊಂಡು ಇಟ್ಕೊಂಡಿದ್ದೀನಿ. ಮತ್ತು ಎಷ್ಟೊಂದು ಬ್ಯಾಗು ಬೇರೆಯವ್ರಿಗೆ ಕೊಟ್ಟೆ ಫ್ರೆಂಡ್ಸ್, ಯೂಸರು ಆಗುತ್ತೆ, ಕೆಲಸಕ್ಕೆ ಹೋಗೋರಿಗೆ ಅಂದ್ಕೊಂಡು ಕೊಟ್ಟೆ. ಆಮೇಲೆ ಇದು ಏನು ಇಷ್ಟ ಅನ್ನೋದಕ್ಕಿಂತ ಏನೋ ತೊಗೊಳಕ್ಕೆ ಹೋಗಿದ್ದೆ, ಏನೋಕ್ಕೋ ಅರ್ಜೆಂಟು ಬ್ಯಾಗಲ್ಲಿ ಹಾಕೋಬೇಕಿತ್ತು. ಅದಕ್ಕೆ ಇದೊಂದು 600 ರೂಪಾಯಿ ಕೊಟ್ಟು ತೊಗೊಂಡೆ ಈ ಬ್ಯಾಗ್, 600 ರೂಪಾಯಿ. ಆಮೇಲೆ ಇದು ಓಪನೇ ಮಾಡಿಲ್ಲ, ಸುಮ್ಮನೆ ಇಟ್ಟಿದ್ದೀನಿ. ಇವಾಗೇ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ. ಇದು ತುಂಬ ಚೆನ್ನಾಗಿದೆ. ಇದು 1000 ರೂಪಾಯಿ ಫ್ರೆಂಡ್ಸ್. ಆದರೆ ಆಫರಲ್ಲಿ 500 ಚಿಲ್ಲರೆಗೇನೋ ಸಿಕ್ಕಿತ್ತು ನೋಡಿ. ಇದು ಬೆಲ್ಟ್ ಎಲ್ಲ ಉದ್ದ ಇದೆ, ಚೆನ್ನಾಗಿದೆ. ಟ್ಯಾಗೆ ಕಿತ್ತಿಲ್ಲ ನೋಡಿ, ಹಂಗೆ ಇಟ್ಕೊಂಡಿದ್ದೀನಿ ಎಲ್ಲ. ಯಾವತ್ತಾದ್ರೂ ಒಂದಿನ ಎಲ್ಲಿಗಾದ್ರೂ ಹೋಗ್ತೀನಿ, ತೊಗೊಂಡೋಗ್ತೀನಿ ಅಂತ ಹಂಗೆ ಇರ್ತೀನಿ, ಅದೇನು ಯೂಸೇ ಮಾಡ್ತೀನಿ. ಆಮೇಲೆ ಇದು ನನ್ನ ಮಗ ಓದಿಸಿದ್ದು ಅಜಿಯೋದೊಳಗೆ. ಎಷ್ಟಪ್ಪ ಇದ್ರದ್ದು ರೇಟು ಅಂದರೆ 600 ರೂಪಾಯಿ. ಕೈ ಉಗುರು ಕಿತ್ಕೊಂಡ್ಬಿಟ್ಟಿದ್ದೀನಿ. ಅಜಿಯೋದಲ್ಲಿ ತೊಗೊಂಡಿದ್ದು. ಹೀಗೂ ಇಟ್ಕೋಬೋದು. ಇದ್ರ ಒಳಗಡೆ ಬೆಲ್ಟ್ ಇದೆ, ಸ್ಲಿಂಗ್ ಬೆಲ್ಟ್ ಇದೆ, ಅದು ಥರ ಯೂಸ್ ಮಾಡ್ಬೋದು. ಇದು ಕೂಡ ನೋಡಿ, ಟ್ಯಾಗ್ ಕಿತ್ತಿಲ್ಲ, ಎಷ್ಟೊಂದು ದಿನ ಆಯ್ತು. ಇದು 600 ರೂಪಾಯಿ. ಆನಂತರ ಇವಾಗ ಸ್ವಲ್ಪ ಕಾಸ್ಟ್ಲಿ ಬ್ಯಾಗ್ ತೋರಿಸ್ತೀನಿ. ಯಾವುದಿದು ಕಂಪ್ನಿ? ಝುಲುಕ್ಕು ನೋಡಿ. ಇದು ಮಾತ್ರ ತುಂಬ ಇಷ್ಟ ಆಯ್ತು ನನಗೆ. ಇದಿಷ್ಟಕ್ಕೆ 1500, 4248 ರೂಪಾಯಿ ಬ್ಯಾಗ್. ಇದು ಆಫರಲ್ಲಿ ನನಗೆ 1200 ರೂಪಾಯಿಗೇನೋ ಸಿಕ್ಕಿತ್ತು. ಹೌದು, ಝೋಕ್ ಆಯಿತಾ, 4000 ಚಿಲ್ಲರೆ ಆಗಿದೆ. ಆಮೇಲೆ ಇದು ಅದೇ ಕಂಪ್ನಿ, ಝೋಕ್ ಕಂಪ್ನಿ ಇದೆ. ಇದು ಕೂಡ ಟ್ಯಾಗ್ ಓಪನ್ ಮಾಡಿದ, ಹಂಗೆ ಇಟ್ಕೊಂಡಿದ್ದೀನಿ. 4863 ರೂಪಾಯಿ ರೇಟಿಂಗ್ ಬ್ಯಾಗ್. ಇದು 1200 ರೂಪಾಯಿಗೆ ಸಿಕ್ಕಿತ್ತು. ಆಫೀಸ್ ವೇರ್ಗೆ, ಲ್ಯಾಪ್ಟಾಪ್ ಬಾಗೆ ಎಲ್ಲ ಚೆನ್ನಾಗಿದೆ, ಕ್ವಾಲಿಟಿ ಇದೆಯಲ್ಲ ಅದಕ್ಕೆ. ಇದನ್ನು ಯೂಸು ಮಾಡಿಲ್ಲ, ತೆಗೆದು ಇಲ್ಲ. ಇದು ಹೋದ ವರ್ಷ ಬರ್ತ್ಡೇಗೆ ನನ್ನ ಮಗ ಏನೋ ಕೊಡಿಸಿದ್ದ. ಇದು ಯೂಸೇ ಮಾಡಿಲ್ಲ, ಹಂಗೆ ಇಟ್ಟಿದ್ದೀನಿ.
ಇವಾಗ ಇದೆಲ್ಲ ಆಫರಲ್ಲಿ ಬಿಟ್ಟಿದ್ರು 4,000 ಅಂತ ಹೇಳಿ ಅಂತ ಇದ್ದೆ ಆಯಿತಾ. ಇದು ಏನು 4,000 ಕಮ್ಮಿ ಸಿಕ್ತು. ಈಗ ನಾನು ಫುಲ್ ಕ್ಯಾಶ್ ಕೊಟ್ಟು ತಗೊಂಡಿದ್ದು ಬ್ಯಾಗ್ ತೋರಿಸ್ಬೇಕಲ್ವಾ. ಇದ್ರೊಳಗೆ ಇದು ಅಮೇರಿಕದ್ದು. ಇದು ಒಬ್ಬರು ನಮ್ಮ ಅತ್ತಿಗೆ ಕೊಟ್ಟಿದ್ರು. ಇದು ಸ್ಲಿಂಗ್ ಬೆಲ್ಟ್ ಇದೆ ಒಳಗಡೆ, ನಮ್ಮ ಅತ್ತಿಗೆ ಕೊಟ್ಟಿದ್ರು. ಇದನ್ನ ನಮ್ಮ ಅತ್ತಿಗೆ ನನಗೆ ಕೊಟ್ಟರು. ಇದು ಅಮೇರಿಕಾದಿಂದ ಬಂದಿದ್ದ ಬ್ಯಾಗು. ಇಲ್ಲಿದೆ ನೋಡಿ, ನಾನು ಕಾಸ್ಟ್ಲಿ ಕೊಟ್ಟು ತಗೊಂಡಿರೋ ಬ್ಯಾಗು. ಇದು ಯಾವುದೋ ಕಂಪ್ನಿ ಹೇಳಿದ್ರು, ಲೋಗೋಸ್ ಅಂತೆ. ಲೋಗೋಸು. ಇದಕ್ಕೆ 3,000 ಕೊಟ್ಟು ತಗೊಂಡಿದ್ದೀನಿ ಫ್ರೆಂಡ್ಸ್. ಕ್ಯಾಶ್ ಕೊಟ್ಟು ತಗೊಂಡಿದ್ದೀನಿ. ಅದನ್ನು ಒಂದು 3,300 ಸಲ ಯೋಚನೆ ಮಾಡಿದ್ದೀನಿ, ಈ ಬ್ಯಾಗಿಗೆ ಅಷ್ಟೊಂದು ಕೊಡಬೇಕಾ ಅಂತ. ಒಟ್ನಲ್ಲಿ ತಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಆಮೇಲೆ ಇದು ಬೆಲ್ಟ್ ನೋಡಿ, ಇದು ಕೂಡ ಓಪನ್ ಮಾಡಿಲ್ಲ. ನಾನೇನು ಓಪನ್ ಮಾಡಿಲ್ಲ, ಎಲ್ಲಿಗೆ ಹೋಗಲ್ವಲ್ಲ ಬಿಡು ಅಂದ್ಕೊಂಡು ಓಪನ್ ಮಾಡಿಲ್ಲ. ಇದಕ್ಕೊಂದು ಚಿಕ್ಕ ಪರ್ಸ್ ತೊಗೊಂಡಿದ್ದೀನಿ. ದೊಡ್ಡ ಗಿಡ್ಡೇನಾದ್ರು ಇಟ್ಟರೆ ಬಿದ್ದೋಗುತ್ತೆ ಅಂತ. ನನಗೆ ಈ ದೊಡ್ಡ ಪರ್ಸಿಗಿಂತ ಈ ಪರ್ಸೆ ಇಷ್ಟ ಆಗಿದೆ ನೋಡಿ. 100 ರೂಪಾಯಿ. ಚೆನ್ನಾಗಿದೆ. ಇದೇ ನನ್ನ ಹತ್ರ ಕಾಸ್ಟ್ಲಿಯೆಸ್ಟ್ ಬ್ಯಾಗ್. 3,000 ರೂಪಾಯಿ ಕೊಟ್ಟು ತೊಗೊಂಡಿದ್ದೀನಿ. ಇನ್ಮೇಲಿಂದ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸುಮ್ಮನೆ ಇಟ್ಟಿಟ್ಟು ನೋಡಿ, ಈ ಥರ ಇಟ್ಟಿಟ್ಟು ಏನು ಮಾಡೋಣ, ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ. ಇದು ಟ್ಯಾಗ್ ಓಪನ್ ಮಾಡಿಲ್ಲ, ಇಲ್ಲೇ ಇದೆ. ಬ್ಯಾಗ್ ಸಮೇತ ಇದೆ. ಆಮೇಲೆ ಇದೊಂದು ಪರ್ಸ್. ಇದಂತೂ ಎಷ್ಟು ಸ್ಮೂತ್ ಆಗಿದೆ ಅಂದರೆ ಬೇಜಾರೇ ಆಗಲ್ಲ ಫ್ರೆಂಡ್ಸ್. ಇದನ್ನು ಹಾಕೊಂಡು ಹೋಗೋಕೆ ನೋಡಿ. ಆಮೇಲೆ ಕಲರ್ ಕೂಡ ಅಷ್ಟೇ. ಇಲ್ಲೊಂಥರ ಗ್ರೇ, ಬ್ರೌನ್ ಚೆನ್ನಾಗಿದೆ. ಮತ್ತು ಇದಕ್ಕೂ ಸ್ಲಿಂಗ್ ಇದೆ. ನಾನು ಇದ್ರೊಳಗಡೆ ಹಾಕಿಟ್ಟಿದ್ದೀನಿ. ಇದು ಮಾತ್ರ ತುಂಬ ಚೆನ್ನಾಗಿದೆ ಬ್ಯಾಗ್. ಎಷ್ಟಾರು ಫೋನು, ದುಡ್ಡು ಎಷ್ಟಾರು ಇಟ್ಕೋಬೋದು. ಬೆಲ್ಟ್ ಇದೆ ನೋಡಿ. ಚಿಕ್ಕದು ಕೊಟ್ಟಿದ್ದಾರೆ, ದೊಡ್ಡದು ಕೊಟ್ಟಿದ್ದಾರೆ. ನಿಮ್ಮ ಕೈಯಲ್ಲಿ ಬೇಕಾದರೂ ಇಟ್ಕೋಬೋದು. ಚಿಕ್ಕದು, ದೊಡ್ಡದು ಬೇಕಾದರೂ ಮಾಡ್ಕೋಬೋದು. 2 ಬೆಲ್ಟ್ ಇದೆ. ಇದರಲ್ಲಿ ಏನು ಇಷ್ಟ ಆಯ್ತಪ್ಪ ಅಂದರೆ ಹೇಳಿದ್ನಲ್ಲ, ತುಂಬ ಸ್ಮೂತಾಗಿದೆ. ಇದು ಇನ್ನೊಂದ್ಸಲಿ ನೋಡಿ. ಇದು ಕಾಸ್ಟ್ಲಿನೇ. ಎಷ್ಟೋ ಇದೆ ಇದು 3,000. ಇದು 1,200. ನೋಡಿದ್ರಲ್ಲ, ಇಷ್ಟು ಬ್ಯಾಗಲ್ಲಿ ನಿಮಗೆ ಯಾವ ಬ್ಯಾಗ್ ಇಷ್ಟ ಆಯಿತು ಅಂತ ಹೇಳಿ. ನನಗಂತೂ ಈ ಬ್ಯಾಗ್ ತುಂಬ ಇಷ್ಟ ಆಯಿತು, ಯಾಕಂದರೆ ಸ್ಮೂತ್ ಇದೆ ಅಂತ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ. ಮತ್ತು ಹಾಗೆ ಮರಿಬೇಡ್ರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಆಯಿತಾ. ಬಾಯ್.